ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ತಪ್ಪು ತಿಳುವಳಿಕೆನ ಇಟ್ಕೊಂಡಿರ್ತೀವಿ. ಮ್ಯೂಚುವಲ್ ಫಂಡ್ ಅನ್ನೋಂಥದ್ದು ನಮ್ಮಂತವ್ರಿಗಲ್ಲ. ಏನಿದ್ರು ಶ್ರೀಮಂತರುಗಳಿಗೆ ಅಂದ್ರೆ ರಿಚ್ಡ್ ಪರ್ಸನ್ಗಳಿಗೆ ಅವ್ರಿಗೆ ಯಾವ ಫಂಡ್ ನಲ್ಲಿ ಹಾಕ್ಬೇಕು, ಯಾವ ಕೆಟಗರಿನಲ್ಲಿ ಹಾಕ್ಬೇಕು ಅನ್ನೋಂಥದ್ದೆಲ್ಲ ಅವ್ರಿಗೆ ಗೊತ್ತಿರುತ್ತೆ, ನಾಲೆಡ್ಜ್ ಇರುತ್ತೆ. ಹಾಗಾಗಿ ಅವರು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವ್ರ ದುಡ್ಡಿಗೆ ಬೆನಿಫಿಟ್ ಸಿಗುತ್ತೆ. ನಮ್ಗೆ ಯಾವ ಕೆಟಗರಿಗೆ ಹಾಕ್ಬೇಕು, ಯಾವ್ದನ್ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋಂಥದ್ದು ಗೊತ್ತಿರೋದಿಲ್ಲ. ನಮ್ಮ ದುಡ್ಡು ಎಲ್ಲಿ ಮಿಸ್ ಆಗಿ ಕಳ್ಕೊಬಿಡ್ತೀವೋ ಅನ್ನೋಂಥ ಭಯ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ. ದಯವಿಟ್ಟು ಯಾರು ಕೂಡ ಆ ರೀತಿ ತಿಳ್ಕೊಳಕ್ ಹೋಗ್ಬೇಡಿ. ಬಟ್ ನೀವಿಲ್ಲಿ ಸ್ವಲ್ಪ ನಾಲೆಡ್ಜ್ ನ ಯೂಸ್ ಮಾಡಿ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಷ್ಟೇ. ಈಗ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆಲ್ಲ ಈಸಿಯಾಗಿ ಯೂಸ್ ಆಗ್ಲಿ ಅನ್ನೋ ಅಂತ ಉದ್ದೇಶ ಇಟ್ಕೊಂಡೆ ಫೋನ್ ಪೇ ನಲ್ಲಿ ಮ್ಯೂಚುವಲ್ ಫಂಡ್ ಆಪ್ಷನ್ ನ ಕೊಟ್ಟಿದ್ದಾರೆ. ನೀವು ಯಾರು ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ನಾನಿವತ್ತು ಯಾವ ರೀತಿ ಫೋನ್ ಪೇ ನಲ್ಲಿ ಮ್ಯೂಚುವಲ್ ಫಂಡ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂತದ್ದು ಅನ್ನೋ ಅಂತದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಈ ವಿಡಿಯೋನ ಈಗ ಮಾಡೋದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ, ಒಬ್ರು ಸಿಸ್ಟರ್ ಆಲ್ರೆಡಿ ಒಂದು 2 ಟೈಮ್ಸ್ ಕೇಳಿದ್ರು, ಸಿಸ್ಟರ್ ಯಾವ ರೀತಿ ಫೋನ್ ಪೇ ನಲ್ಲಿ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂತದ್ದು ಒಂದ್ ಸ್ವಲ್ಪ ತಿಳಿಸ್ಕೊಡಿ ಅಂತ ಸುರೇಖಾ ಸಿಸ್ಟರ್ ಕೇಳಿದ್ರು. ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಜೊತೆಗೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಯೂಸ್ ಆಗ್ಲಿ ಅಂತ. ಅಲ್ದೇನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳುಗಳಿಗೂ ಕೂಡ ಇದು ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡುವಂತಹ ಆಪ್ಷನ್ ಅಂತಾನೆ ಹೇಳ್ಬೋದು. ಮತ್ತೆ 100 ರೂಪಾಯಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಇದು ಗಂಡ್ ಮಕ್ಳಿಗೆ ಮಾತ್ರ ಅಂತ ಏನಿಲ್ಲ, ಹೆಣ್ಮಕ್ಳು ಕೂಡ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಆಪ್ಷನ್. ಅದ್ ಯಾವ ರೀತಿ ಮಾಡ್ಬೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ಕೊಡೋದ ಅಂತ ಅನ್ಕೊಂಡಿದೀನಿ. ಜೊತೆಗೆ ನಾನು ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ಯಾವ ವಿಷಯದ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತು. ನಾನು ಮಾಡ್ತಾ ಇರೋವಂಥದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ, ಜೊತೆಗೆ ಹೆಣ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಫೋನ್ ಪೇ ನಲ್ಲಿ ಮ್ಯೂಚುವಲ್ ಫಂಡ್ ನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನೋ ಅಂತ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡೋದ ಅಂತ ಅನ್ಕೊಂಡಿದೀನಿ. ಮೊದಲಿಗೆ ಫೋನ್ ಪೇ ನಲ್ಲಿ ನಾವು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಸೇಫಾ ಅನ್ನೋ ಅಂತದನ್ನ ನೀವು ತಿಳ್ಕೊಬೇಕಾಗುತ್ತೆ. ಖಂಡಿತವಾಗ್ಲೂ ಫೋನ್ ಪೇ ನಲ್ಲಿ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ನಿಜವಾಗ್ಲೂ ಸೇಫೇ, 100% ಸೇಫ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಸೆಬಿ ರೆಗ್ಯುಲೇಟೆಡ್ ಆಗಿರುತ್ತೆ. ಜೊತೆಗೆ ನೀವು ಏನೇ ಇನ್ವೆಸ್ಟ್ಮೆಂಟ್ ಫೋನ್ ಪೇ ಮುಖಾಂತರ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅದೆಲ್ಲ ಹೋಗಿ ಸೇರ್ತಕ್ಕಂಥದ್ದು AMC ಅಂಡರ್ನಲ್ಲಿ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಫೋನ್ ಪೇ ನಲ್ಲಿ ನೀವು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನೇನು ಪ್ರಯೋಜನ ಅಂತ ಮೊದಲು ತಿಳ್ಕೊಳ್ಳಿ. ಇದು 100% ಸೇಫು, ಜೊತೆಗೆ ಸೆಬಿ ರೆಗ್ಯುಲೇಟೆಡ್ ಆಗಿರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ನೀವು ಯಾವುದೇ ರೀತಿಯಾದಂತಹ ಕಮಿಷನ್ ಕೊಡೋ ಹಾಗಿಲ್ಲ, ಏಜೆಂಟ್ ಅವಶ್ಯಕತೆ ಇಲ್ಲ. ನಿಮ್ಗೆ ನಾಲೆಡ್ಜ್ ಅಂತ ಅಂದ್ರೆ ಸ್ವಲ್ಪ ಮಟ್ಟಿಗೆ ನಾಲೆಡ್ಜ್ ಇದ್ರೂ ಕೂಡ, ನೀವು ಬಿಗಿನರ್ಸ್ ಆಗಿದ್ರು ಕೂಡ ಆರಾಮಾಗಿ ಫೋನ್ ಪೇ ನಲ್ಲಿ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಇವರಲ್ಲೆಲ್ಲ ಕೂಡ ಡಿಜಿಟಲ್ KYC ಕಂಪ್ಲೀಟೆಡ್ ಆದ ನಂತರ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಯ್ತು ಅಂತಾನೆ. ಆ ಪ್ರೋಗ್ರೆಸ್ ಎಲ್ಲ ಕಂಪ್ಲೀಟ್ ಆಗಬೇಕು. ಅದಾದ ನಂತರ ನೀವು ಪ್ರತಿಯೊಂದು ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತ ಅಮೌಂಟ್ ಟ್ರ್ಯಾಕಿಂಗ್ ಕೂಡ ನೀವು ಚೆಕ್ ಮಾಡ್ಬೋದು. ಮತ್ತೆ ಯಾವಾಗ ಬೇಕಾದ್ರೂ ನೀವು ಅಮೌಂಟ್ನು ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಸೊ ಯಾವುದೇ ರೀತಿಯಾದಂತಹ ಇಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಫಂಡ್ ಕ್ಯಾಟಗರಿನ ಚೂಸ್ ಮಾಡಬೇಕು. ಫಂಡ್ ಕ್ಯಾಟಗರಿನ ಚೂಸ್ ಮಾಡೋದಕ್ಕಿಂತ ಮುಂಚೆ ಫಂಡ್ ಕ್ಯಾಟಗರಿ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಸಮ್ ಕ್ಯಾಟಗರೀಸ್ ಇದೆ. ಈಗ ಲಾರ್ಜ್ ಕ್ಯಾಪ್ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರ್ಬೋದು, ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಫ್ಲೆಕ್ಸಿ ಕ್ಯಾಪ್ ಆಗಿರ್ಬೋದು, ELSS ಆಗಿರ್ಬೋದು, ಅಲ್ದೇನೆ ಡೆಪ್ಟ್ ಆಗಿರ್ಬೋದು, ಹೈಬ್ರಿಡ್ ಆಗಿರ್ಬೋದು. ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಈ ರೀತಿ ಎಲ್ಲ ಕ್ಯಾಟಗರೀಸ್, ಫಂಡ್ ಕ್ಯಾಟಗರೀಸ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ನೀವು ಅದಾದ ನಂತರ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಅದನ್ನ ಚೂಸ್ ಮಾಡಿ ನೀವು ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಲಾರ್ಜ್ ಕ್ಯಾಪ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದ್ರೆ, ಈಗ ದೊಡ್ಡ ದೊಡ್ಡ ಕಂಪನಿಗಳು, ಸ್ಟೇಬಲ್ ಆಗಿರುವಂತ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಈ ರೀತಿ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಲಾರ್ಜ್ ಕ್ಯಾಪ್ ನಲ್ಲಿ. ಇದು ರಿಸ್ಕ್ ಲೋ ಇರುತ್ತೆ, ನಮ್ಗೆ ರಿಟರ್ನ್ಸ್ ಕೂಡ ಮಾಡ್ರೇಟ್ ಆಗಿರುತ್ತೆ. ಈಗ ಮಿಡ್ ಕ್ಯಾಪ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ರೆ
ಫಾರ್ ಎಕ್ಸಾಂಪಲ್ ಇದು ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಅಂದರೆ, ಈಗ ಸ್ವಿಗ್ಗಿ ಇವೆಲ್ಲ ಇದೆಯಲ್ಲ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಇದು ರಿಸ್ಕ್ ಕೂಡ ಮೀಡಿಯಮ್ ಆಗಿರುತ್ತೆ ಮತ್ತೆ ರಿಟರ್ನ್ಸ್ ಕೂಡ ಮೀಡಿಯಮ್ ಆಗಿರುತ್ತೆ. ಈಗ ಸ್ಮಾಲ್ ಕ್ಯಾಪ್ಗಳು ಅಂದರೆ ಚಿಕ್ಕದಾಗಿ ಈಗ ಗ್ರೋತ್ ಆಗ್ತಾ ಇರುವಂತ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ರಿಸ್ಕ್ ಹೈ ಇರುತ್ತೆ, ರಿಟರ್ನ್ಸ್ ಕೂಡ ಹೈ ಇರುತ್ತೆ. ಮತ್ತೆ ಡೆಪ್ಟ್ ಫಂಡ್ ಅಂತ ಅಂದ್ರೆ ಇದು ಗೌರ್ಮೆಂಟ್ ಬಾಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಇದು ರಿಸ್ಕ್ ಲೋ ಇರುತ್ತೆ, ರಿಟರ್ನ್ಸ್ ಕೂಡ ಲೋ ಇರುತ್ತೆ. ಫ್ಲೆಕ್ಸಿ ಕ್ಯಾಪ್ ಅಂತ ಅಂದ್ರೆ 2-3 ಫಂಡ್ಗಳನ್ನ ಅಂದ್ರೆ ಫಂಡ್ ಕ್ಯಾಟಗಿರಿನ ಮಿಕ್ಸ್ ಮಾಡಿ ಆಗ್ತಕ್ಕಂಥದ್ದು. ಈಗ ನಾ ಮೊದಲೇ ಹೇಳ್ದಾಗೆ ಲಾರ್ಜ್ ಆಗಿರ್ಬೋದು, ಮಿಡ್ ಕ್ಯಾಂಪ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಇಂಡಿಯಾ ಮಾರ್ಟ್ ಆಗಿರ್ಬೋದು, ಅದ್ರ ಮೇಲೂ ಸ್ವಲ್ಪ ಫಂಡ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮತ್ತೆ ಟಾಟಾ ಅಂತ ಹೇಳಿದ್ನಲ್ಲ ಅದ್ರ ಮೇಲೂ ಮಾಡ್ತಾರೆ, ರಿಲಯನ್ಸ್ ಮೇಲೂ ಮಾಡ್ತಾರೆ. ಆ ರೀತಿ ಮಿಕ್ಸ್ ಆಗಿ ಮಾಡ್ತಕ್ಕಂಥದ್ದು ಈ ಫ್ಲೆಕ್ಸಿ ಕ್ಯಾಂಪು. ಅಕಸ್ಮಾತ್ ಏನಾದ್ರು ಯಾವ್ದಾದ್ರು ಫಂಡ್ ಸ್ವಲ್ಪ ಲೋ ಆಗ್ತಾ ಇದೆ ಅಂದಂಗೆ ಅದರಿಂದ ತೆಗೆದು ಯಾವುದು ಹೈ ಆಗ್ತಾ ಇರುತ್ತೋ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ಫ್ಲೆಕ್ಸಿ ಕ್ಯಾಪ್ ಅಂತ ಹೇಳ್ತಾರೆ. ಇದರಲ್ಲಿ ರಿಸ್ಕ್ ಕೂಡ ಲೋ ಇರುತ್ತೆ, ರಿಟರ್ನ್ಸ್ ಕೂಡ ಕೆಲವೊಂದ್ಸಲ ಇಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಯಾವ್ದಾದ್ರು ಒಂದೇ ಒಂದು ಫಂಡ್ ಕೂಡ ಚೆನ್ನಾಗಿ ನಮ್ಗೆ ಸಿಕ್ತು, ಹೈ ರೀಚ್ ಆಯ್ತು ಅಂದ್ರೆ ನಮ್ಗೆ ಇದರಲ್ಲಿ ಚೆನ್ನಾಗಿ ಬೆನಿಫಿಟ್ ಬರೋ ಅಂತದ್ದು ಇರುತ್ತೆ. ಹೈಬ್ರಿಡ್ ಫಂಡ್ ಅಂತ ಅಂದ್ರೆ ಇದು ಈಕ್ವಿಟಿ ಫಂಡ್ ಮತ್ತೆ ಡೆಪ್ಟ್ ಫಂಡ್ ನ ಮಿಕ್ಸ್ ಮಾಡಿ ಆಗ್ತಕ್ಕಂಥದ್ದು. ಇದರಲ್ಲಿ ರಿಸ್ಕ್ ಅನ್ನೋಂಥದ್ದು ಕಮ್ಮಿ ಇರುತ್ತೆ, ರಿಟರ್ನ್ಸ್ ಲಾಂಗ್ ಟರ್ಮ್ಗೆ ಇದು ನಮ್ಗೆ ಹೆಚ್ಚಾಗಿ ಬೆನಿಫಿಟ್ ನ ಕೊಡ್ಬೋದು. ELSS ಫಂಡ್ ಕ್ಯಾಟಗರಿ ಅಂತ ಅಂದ್ರೆ ಇದು 3 ಇಯರ್ ಲಾಕ್ ಇನ್ ಪೀರಿಯಡ್ ಅಲ್ಲಿ ಇರುತ್ತೆ. 3 ಇಯರ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಮೌಂಟ್ ನ ತೆಗಿಯೋದಕ್ಕಾಗೋದಿಲ್ಲ. ಜೊತೆಗೆ ಇದು ಗೌರ್ಮೆಂಟ್ ಅಂಡರ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ, ಸೆಕ್ಷನ್ 80C ಅಂಡರ್ ನಲ್ಲಿ ಇರುತ್ತೆ. ಮತ್ತೆ ಇದರಲ್ಲಿ ರಿಸ್ಕ್ ಲೋ ಇರುತ್ತೆ, ಅದೇ ರೀತಿ ರಿಟರ್ನ್ಸ್ ಕೂಡ ಲೋನೇ ಇರುತ್ತೆ. ಈ ರೀತಿ ಕೆಲವೊಂದು ಫಂಡ್ಗಳು ಕ್ಯಾಟಗಿರಿನ ನೀವು ತಿಳ್ಕೊಂಡ್ರೆ ಅದು ಏನ್ ಬೆನಿಫಿಟ್ ಕೊಡುತ್ತೆ, ಏನ್ ರಿಸ್ಕ್ ಇದೆ ಅಂತ ತಿಳ್ಕೊಂಡ್ರೆ ನೀವು ಚೂಸ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರೋದು. ಈಗ ನಾನು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ, ಅದು ಯಾವ ರೀತಿ ಅಂತ ನೋಡೋದ ಬನ್ನಿ. ನಾನಿಲ್ಲಿ ನನ್ನ ಫೋನ್ನಲ್ಲಿರುವಂಥ ಫೋನ್ಪೇ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಸ್ವಲ್ಪ ಮ್ಯೂಚುವಲ್ ಫಂಡ್ಸ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ನಲ್ಲಿ ಹಂಗೆ ಸ್ಕ್ರಾಲ್ ಮಾಡ್ತಾ ಹೋದರೆ ಕೆಳಗಡೆ ಮ್ಯೂಚುವಲ್ ಫಂಡ್ ಕ್ಯಾಟಗಿರೀಸ್ ಎಲ್ಲ ಇರುತ್ತೆ. ಆ ಫಂಡ್ ಕ್ಯಾಟಗಿರಿನ ನೀವೆಲ್ಲ ನೋಡ್ಬೋದು. ಅದೇ ರೀತಿ ಇಲ್ಲಿ 900 ಫಂಡ್ಸು ಎಕ್ಸ್ಪ್ಲೋರ್ ಆಗಿರುವಂಥದ್ದಿದೆ. ಅದನ್ನು ಆಪ್ಷನ್ನ ಓಕೆ ಮಾಡಿದ್ರೆ ಅಲ್ಲಿ ಯಾವ್ಯಾವ್ದಿದೆ, ICIC ಇದೆ, ಮತ್ತು ಕ್ವಾಂಟಾ ಸ್ಮಾಲ್ ಕ್ಯಾಪ್ ಇದೆ. ಸುಮಾರು ನೀವು ಸ್ಕ್ರಾಲ್ ಮಾಡ್ತಾ ಹೋದಷ್ಟು ಅವು 5 ಇಯರ್ಗೆ ಏನೇನು ರಿಟರ್ನ್ಸ್ನ ಕೊಟ್ಟಿದೆ ಅನ್ನೋವಂಥದ್ದನ್ನು, ಎಷ್ಟು ಪರ್ಸೆಂಟ್ ರಿಟರ್ನ್ನ ಕೊಟ್ಟಿದೆ ಅನ್ನೋವಂಥದ್ದನ್ನು ಶೋ ಮಾಡುತ್ತೆ. ನೀವಲ್ಲಿ ನೋಡ್ಕೊಳ್ಬೋದು 5 ಇಯರ್ಗೆ ಏನು ರಿಟರ್ನ್ಸ್ನ ಕೊಟ್ಟಿದೆ ಅಂತ. ಇಲ್ಲಿ ಬ್ಯಾಕ್ ಬಂದರೆ ಮತ್ತೆ ನಾವು ಇಲ್ಲಿ ಯಾವುದಾದ್ರೂ ಫಂಡ್ ಕ್ಯಾಟಗಿರಿನ ಚೂಸ್ ಮಾಡ್ಕೊಳ್ಬೋದು. ಇಲ್ಲಿ ಫಂಡ್ ಕ್ಯಾಟಗಿರಿನ ಚೂಸ್ ಮಾಡ್ತಾ ಇದ್ದೀನಿ ನಾನು. ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಕ್ಯಾಟಗಿರಿನ ನಾನು ಚೂಸ್ ಮಾಡಿದೆ, ICIC ಬ್ಯಾಂಕ್ದು. ನಾನು ICIC ಬ್ಯಾಂಕ್ ಫಂಡ್ ಕ್ಯಾಟಗರಿನ ಚೂಸ್ ಮಾಡಿ ಡೇಟ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಡೇಟ್ ಸೆಲೆಕ್ಷನ್ ಮಾಡಿ ಎಷ್ಟು ಇಯರ್ ಬೇಕು ಅಂತಲೂ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಮತ್ತು ಎಷ್ಟು 2000ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಅದನ್ನು ಕೂಡ ಚೂಸ್ ಮಾಡಿಕೊಂಡೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ KYC ಅಪ್ಡೇಟ್ ಮಾಡುವಂಥದ್ದು. ಇಲ್ಲಿ ಪಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಕನ್ಫರ್ಮ್ ಕೊಟ್ಕೊಂಡೆ. ಅದಾದ ನಂತರನೇ KYC ಅಪ್ಲೋಡ್ ಆಗುವಂಥದ್ದು. ಸ್ಟೆಪ್ 3 ಸ್ಟೆಪ್ವರೆಗೆ KYC ಅಪ್ಡೇಟ್ ಮಾಡುವಂಥದ್ದಿದೆ. ಅಲ್ಲಿ ಪ್ರೊಸೀಡ್ ಟು ಡಿಜಿಲಾಕರ್ ಅಂತ ಕೆಳಗಡೆ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ವರ್ಡ್ ಬಾಕ್ಸ್ ಇರುತ್ತೆ. ಆ ವರ್ಡ್ನ ಸೇಮ್ ಪಕ್ಕದ ಇದರಲ್ಲಿ ವರ್ಡ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಅದಾದ ನಂತರ ಒಂದು OTP ಜನ್ರೇಟ್ ಆಗುತ್ತೆ. ಆ OTPನ ಕಂಟಿನ್ಯೂ ಅಂತ ಕೊಟ್ಟಾಗ ಮತ್ತು ನಾವೊಂದು ಪಿನ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಅದು ನಿಮ್ಮ ಇಷ್ಟ ಬಂದಿದ್ದಂಥದ್ದು. ಅದನ್ನು ಓಕೆ ಕೊಟ್ಟರೆ ಸೆಲ್ಫಿ ಅಂತ ಕೇಳುತ್ತೆ, ನಿಮ್ಮ ಸೆಲ್ಫಿನ ಕೊಡಬೇಕಾಗುತ್ತೆ. ಸೆಲ್ಫಿ ಓಕೆ ಆದ ನಂತರ ಅಡಿಷನಲ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಮತ್ತು ಇಮೇಲ್ ID ಆಗಿರ್ಬೋದು, ಸೆಲ್ಫ್ ಅಂತನ, ಮ್ಯಾರಿಡಾ, ಅನ್ಮ್ಯಾರಿಡಾ, ನಿಮ್ಮ ಫಾದರ್ ನೇಮ್ ಕೊಡಬೇಕಾಗುತ್ತೆ, ಆ್ಯನ್ಯುವಲ್ ಇನ್ಕಮ್ ಎಷ್ಟು ಅಂಥದ್ದನ್ನೆಲ್ಲ ಫಿಲ್ ಮಾಡಿ ಲಾಸ್ಟಲ್ಲಿ ಫೈನಲಲ್ಲಿ ನಿಮ್ಮ ಸಿಗ್ನೇಚರ್ನ ಕೊಡಬೇಕಾಗುತ್ತೆ. ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ನ ಕೊಡಬೇಕು. ಆ್ಯಡ್ ನಾಮಿನಿ ಕೇಳುತ್ತೆ. ಆ್ಯಡ್ ನಾಮಿನಿನಲ್ಲಿ ನೀವು ಹಸ್ಬೆಂಡ್ ನಾಮಿನಿ ಕೊಡ್ತೀರಲ್ಲ, ಮಕ್ಕಳು ನಾಮಿನಿ ಕೊಡ್ತೀರಾ, ಅದನ್ನು ಕೊಟ್ಟು KYCನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀವೇನೇನು ಕೊಟ್ಟಿರ್ತೀರೋ ಅದೆಲ್ಲ ಇಲ್ಲಿ ಅಪ್ಡೇಟ್ ಆಗಿ ನಿಮ್ಮ ಫೋಟೋ ಸಮೇತ ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ನಲ್ಲಿ ನೀವು ಯಾವ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ತೀರಾ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ಕೆಳಗಡೆ ಐ ಹಿಯರ್ ಬೈ ಆಥರೈಸ್ಡ್ ಅಂತಿದೆಯಲ್ಲ ಅದಕ್ಕೆ
ಟಿಕ್ನ ಮಾಡಿ ಮತ್ತು ನಿಮ್ಮ ಆಧಾರ ನಂಬರ್ನ ಹಾಕಬೇಕಾಗುತ್ತೆ. ಆಧಾರ ನಂಬರ್ ಹಾಕಿದ ತಕ್ಷಣ ಕೆಳಗಡೆ ಸೆಂಡ್ ಒ ಟಿ ಪಿ ಅಂತ ಇದೆಯಲ್ಲ, ಆ ಸೆಂಡ್ ಒ ಟಿ ಪಿನ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅದೇ ಒ ಟಿ ಪಿ ಜನ್ರೇಟ್ ಆಗುತ್ತೆ. ಆ ಒ ಟಿ ಪಿ ಜನ್ರೇಟ್ ಆದ ನಂತರ ಅಲ್ಲಿ ಆ ಸೆಕೆಂಡ್ ಸ್ಟೆಪ್ಪು ಕೂಡ ಕಂಪ್ಲೀಟೆಡ್ ಆಗಿ ನಿಮಗೆ ತೋರಿಸುತ್ತೆ. ಕಂಪ್ಲೀಟ್ ಯುವರ್ ಸೈನಿಂಗ್ ಸೆಕೆಂಡ್ ಸ್ಟೆಪ್ ಇರುತ್ತಲ್ಲ, ಅದು ಕಂಪ್ಲೀಟ್ ಆಗಿ ಅದು ಸಕ್ಸಸ್ ಅಂತ ತೋರಿಸುತ್ತೆ. ಮತ್ತು ಕೆಳಗಡೆ ಗ್ರೇಟ್ ಅನ್ನೋವಂಥದ್ದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯುವರ್ KYC ಸಬ್ಮಿಟೆಡ್ ಅಂತ ಬರುತ್ತೆ. ಅದಾದ ನಂತರ ಅದನ್ನು ಕೂಡ ಕ್ಲಿಕ್ ಮಾಡಿದ ನಂತರ ಯುವರ್ ಡೀಟೇಲ್ಸ್ ಹ್ಯಾವ್ ಬಿನ್ ಸಬ್ಮಿಟೆಡ್ ಮತ್ತು ಒ ಟಿ ಪಿ ಜನ್ರೇಟ್ ಆಗುತ್ತೆ. ಒ ಟಿ ಪಿ ಜನ್ರೇಟ್ ಆಗದೆ ಲಾಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಫೈನಲ್ ಆಗಿ ನಾವು ಚೂಸ್ ಮಾಡಿರುವಂಥ ಅಮೌಂಟು ಅಂದರೆ 2,000 ನಾನು ಏನು ಚೂಸ್ ಮಾಡಿದ್ದೀನಿ ಅದು ಕಟ್ ಆಗುತ್ತೆ. ಮತ್ತೆ ನಾನು ಬ್ಯಾಕ್ ಬಂದು ಫಂಡ್ ಕ್ಯಾಟಗರಿಗೆ ಹೋಗಿ ಫ್ಲೆಕ್ಸಿ ಕ್ಯಾಪ್ನ ಚೂಸ್ ಮಾಡಿ ಮತ್ತೆ ನಾನು ಇನ್ನೊಂದು ಫಂಡ್ನಲ್ಲಿ ಹಾಕೋದ ಅಂತ ಹೇಳಿ HDFC ಫ್ಲೆಕ್ಸಿ ಕ್ಯಾಪ್ ಫಂಡಿಗೆ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ HDFC ಫಂಡ್ ಕ್ಯಾಪ್ನ ಚೂಸ್ ಮಾಡ್ತಾಯಿದ್ದೀನಿ ನೋಡಿ. ಚೂಸ್ ಮಾಡಿದ ನಂತರ ಅದಕ್ಕೂ ಕೂಡ ನಾನು ಸಿಪ್ಗೆ 2,000ನ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಡೇಟ್ 6th ಇದೆ, 6th ಪರವಾಗಿಲ್ಲ ಅಂದ್ಬಿಟ್ಟು 6th ಇದು ಮಾಡಿಕೊಂಡು ಮತ್ತೆ ಒ ಟಿ ಪಿ ಜನ್ರೇಟ್ ಆಗುತ್ತೆ. ಸ್ಟಾರ್ಟಿಂಗ್ ಮಾತ್ರ ಒ ಟಿ ಪಿ ಜನ್ರೇಟ್ ಆಗೋವಂಥದ್ದು, ನೆಕ್ಸ್ಟ್ ಯಾವಾಗಲೂ ಒ ಟಿ ಪಿ ಜನ್ರೇಟ್ ಆಗಲ್ಲ. ಅದಕ್ಕೆ ಮತ್ತೆ 2,000 ನನ್ನ ಅಕೌಂಟಿಂದ ಅಮೌಂಟು ಕಟ್ಟಾಯಿತು. HDFC ಫ್ಲೆಕ್ಸಿ ಕ್ಯಾಂಪ್ಗೆ ಅಮೌಂಟ್ ಕಟ್ಟಾದ ನಂತರ ಮತ್ತೆ ಬ್ಯಾಕ್ ಬಂದು ಮತ್ತೆ ಫಂಡ್ ಕ್ಯಾಟಗರಿಗೆ ನಾನು ಹೋಗ್ತಾ ಇದ್ದೀನಿ. ಮತ್ತು ಫಂಡ್ ಕ್ಯಾಟಗರಿಗೆ ಹೋಗಿ ಮತ್ತೆ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ನ ಚೂಸ್ ಮಾಡ್ತಾ ಇದ್ದೀನಿ. ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ನ ಚೂಸ್ ಮಾಡಿ ಅದರಲ್ಲಿ ನಾನು ಇಲ್ಲಿ ನಿಪ್ಪಾನ್ ಅಂತ ಇದೆ ನೋಡಿ, ಆ ನಿಪ್ಪಾನ್ ಇಂಡಿಯಾ ವಿಷನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಅಂತ ಇದೆಯಲ್ಲ ಅದನ್ನು ಚೂಸ್ ಮಾಡಿ ಅಲ್ಲೂ ಕೂಡ ಸಿಪ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. 7 ಇಯರ್ನ ನಾನು ಚೂಸ್ ಮಾಡಿದ್ದೀನಿ. 7 ಇಯರ್ ಚೂಸ್ ಮಾಡಿದ ನಂತರ ಅಲ್ಲೂ ಕೂಡ ನಾನು 2,000ನ ಚೂಸ್ ಮಾಡಿ 10 ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ 2,000ನ ಟೈಪ್ ಮಾಡಾದ ನಂತರ ಅಲ್ಲಿ ಮತ್ತೆ ಒ ಟಿ ಪಿ ಜನ್ರೇಟ್ ಆಗುತ್ತೆ. ಒ ಟಿ ಪಿ ಜನ್ರೇಟ್ ಆದ ನಂತರ ನನ್ನ ಅಕೌಂಟಿಂದ 2,000 ನಾನು ಏನು ಚೂಸ್ ಮಾಡಿದ್ದೀನೋ 2,000 ಅಮೌಂಟ್ ಕಟ್ಟಾಗುತ್ತೆ. ನಾನು ಮೂರೂ ಕೂಡ ಸಿಪ್ಪನ್ನೇ ಚೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ನಾನು ಸಿಪ್ಪಿಗೆ ಹಾಕಲ್ಲ ಅಂತ ಅಂದರೆ ಲಮ್ಸಮ್ಗಾದರೂ ಹಾಕ್ಬೋದು. ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಇದೆಯಲ್ಲ ಅದು ಲಮ್ಸಮ್ಮು. ನಾನು ಹಾಕಿರೋಂಥ 3 ಫಂಡ್ ಡೇಟು ಕೂಡ ಡಿಫ್ರೆಂಟ್ ಇದೆ. ಆ 3 ಡೇಟಲ್ಲಿ ನನ್ನ ಅಕೌಂಟಲ್ಲಿ ಅಮೌಂಟ್ ಇದ್ದರೆ ಸಾಕು. ನಾನು ಮತ್ತೆ ಬ್ಯಾಕ್ ಬಂದು ತೋರಿಸ್ತಾ ಇದ್ದೀನಿ ನೋಡಿ, ಅಮೌಂಟು ಕಟ್ಟಾಗಿರೋದು. ನಿಪ್ಪಾನ್ಗೆ 2,000, HDFCಗೆ 2,000, ICIC ಫಂಡ್ ಇದಕ್ಕೆ 2,000 ಕಟ್ಟಾಗಿದೆ. ನಾನು ಈ ರೀತಿ 3 ಫಂಡಿಗೆ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಅದರಲ್ಲೂ ಸಿಪ್ಪಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಂಥದ್ದು, ಲಮ್ಸಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಅಂಥ ಟೈಮ್ ಬಂದರೆ ಅದಕ್ಕೂ ಕೂಡ ಮಾಡ್ತೀನಿ. ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋ ಅಂಥದ್ದು, ನಾನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಎಷ್ಟು ಫಂಡ್ ಕ್ಯಾಟಗರಿ ಮೇಲೆ ಹಾಕಿದ್ದೀನಿ, ಯಾವುದನ್ನೆಲ್ಲ ಫಂಡ್ ಕ್ಯಾಟಗರಿನ ಚೂಸ್ ಮಾಡಿದೆ ಅನ್ನೋಂಥದ್ದನ್ನೆಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಾ. ಇದು ತುಂಬ ಸಿಂಪಲ್ಲು. ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಸ್ವಲ್ಪ ಇದು ಕಷ್ಟ ಅಂತ ಅನ್ನಿಸ್ಬೋದು. ಆದರೂ ಕೂಡ ನಾನು ಹೇಳ್ಕೊಟ್ಟಿರೋದು ನಿಮ್ಗೆ ಅರ್ಥ ಆದರೆ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಮಾಡ್ಕೊಂಡು ಹೋದೆ ಅದೇ ರೀತಿ ನೀವು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಇಲ್ಲಿ KYC 3 ಸ್ಟೆಪ್ ಇರುತ್ತೆ. ಆ 3 ಸ್ಟೆಪ್ಪು ಕಂಪ್ಲೀಟ್ ಆಗೋದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಮತ್ತೆ ಆಪ್ಷನ್ಸ್ಗಳು ಬೇಕಾಗಿರೋದಿಲ್ಲ. ಮತ್ತು ನೀವು ಇದು ಪ್ರೋಗ್ರೆಸ್ನಲ್ಲಿ ಒಂದು 3 ದಿನದಲ್ಲಿ ಪ್ರೋಗ್ರೆಸ್ನಲ್ಲಿ ಇರುತ್ತೆ. ಆ ಪ್ರೋಗ್ರೆಸ್ ಎಲ್ಲ ಕಂಪ್ಲೀಟ್ ಆದ ನಂತರ ನೀವು ಟ್ರ್ಯಾಕಿಂಗ್ನ ಕೂಡ ಚೆಕ್ ಮಾಡ್ಕೊಳ್ಬೋದು. ನಮ್ಮ ಫಂಡು ಯಾವ ರೀತಿ ಹೈ ಆಗ್ತಾ ಇದೆ, ನಾವು ಹಾಕಿರೋಂಥ ಕ್ಯಾಟಗರಿ ಫಂಡು ಯಾವ ರೀತಿ ಹೈ ಆಗ್ತಾ ಇದೆ, ಏನು NAV ವ್ಯಾಲ್ಯೂ ಸಿಗ್ತಾ ಇದೆ, ಮತ್ತು ಯೂನಿಟ್ ಏನಿದೆ ಅನ್ನೋಂಥದ್ದನ್ನೆಲ್ಲ ನೀವು ಪ್ರತಿಯೊಂದನ್ನು ಟ್ರ್ಯಾಕಿಂಗ್ನಲ್ಲಿ ಚೆಕ್ ಮಾಡ್ಕೊಳ್ಬೋದು. ನೀವು ರಿಟರ್ನ್ ತಗೊಳ್ತೀನಿ ಅಂದರೂ ಕೂಡ ಅಮೌಂಟ್ನ ನೀವು ಯಾವಾಗ ಬೇಕಾದರೂ ತಗೊಳ್ಬೋದು. ಅದಕ್ಕೆ ಕಂಡೀಷನ್ಸ್ ಅಂತ ಇರೋದಿಲ್ಲ. ಈ LSS ಅಂತ ಹೇಳಿದ್ನಲ್ಲ ಅದು ಮಾತ್ರ ಲಾಕಿನ್ ಪೀರಿಯಡ್ 3 ಇರುತ್ತೆ. ನೀವು ನನ್ನ ಸಿಪ್ಪಗೆ ಯಾವ ರೀತಿ ಹಾಕಿದ್ದೀನೋ ಅದೇ ರೀತಿ ಲಮ್ಸಮಲ್ಲೂ ಕೂಡ ಹಾಕೋ ಅಂಥದ್ದು. ನಾನಿಲ್ಲಿ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ 5 ಇಯರ್ ಎಬೋ ಏನು ರಿಟರ್ನ್ಸ್ ಕೊಟ್ಟಿದೆ ಅನ್ನೋವಂಥದ್ದನ್ನು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಬೇಕಾದರೆ ಬೇರೆಯವ್ರ ಅಡ್ವೈಸ್ನಾದರೂ ತಗೊಳ್ಬೋದು. ಇಲ್ಲ ಅಂತ ಅಂದರೆ ಅಲ್ಲೇ ಕೊಟ್ಟಿರೋ ಅಂಥದ್ದನ್ನ ನೋಡಿಕೊಂಡು ನೀವು ಚೂಸ್ ಮಾಡ್ಬೋದು ಫಂಡ್ ಕ್ಯಾಟಗಿರಿನ. ಅದರಲ್ಲೇ ಪ್ರತಿಯೊಂದನ್ನು ತೋರಿಸಿರ್ತಾರೆ. ನೀವು ಯಾವ ಡೇಟ್ನಾದರೂ ಚೂಸ್ ಮಾಡ್ಬೋದು. ನೀವು ಯಾವ ಡೇಟ್ನಲ್ಲಿ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗೋ ಅಂಥ ಡೇಟ್ನ ನೀವು ಕೂಡ ಚೂಸ್ ಮಾಡಿ
ಫಂಡ್ ಕ್ಯಾಟಗರಿನ ಚೂಸ್ ಮಾಡಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಜೊತೆಗೆ ಅಲ್ಲಿ 5 ಇಯರಿಂದ ಎಷ್ಟು ರಿಟರ್ನ್ಸ್ನ ಕೊಟ್ಟಿದೆ ಅನ್ನೋವಂಥದ್ದನ್ನು ನಿಮಗೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲೂ ಕೂಡ ನೀವು ಕ್ಯಾಟಗರಿನ ಚೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಯಾವ ರೀತಿ ಚೂಸ್ ಮಾಡಿದೆ ಅಂತ ನಿಮಗೆ ಪಿನ್ ಟು ಪಿನ್ ತೋರಿಸ್ಕೊಟ್ಟಿದ್ದೀನಿ. ಇದು ನಿಮ್ಗೆ ಈಸಿ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಯಿತು ಅಂತಲೂ ಅಂದ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಈ ವಿಡಿಯೋ ಬಗ್ಗೆ ಡೌಟ್ ಏನಾದರೂ ಬಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.